ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ, ಯಾವುದೂ ಬಿಟ್ಟಿಲ್ಲ. ಕೊನೆಗೆ ನನ್ನ ತಾಯಿಗೆ ಗೊತ್ತಾದ ಮೇಲೆ ನನ್ನ ತಾಯಿ ಬೆಂಗಳೂರಿಗೆ ಬರ್ತಾರೆ ಹುಡುಕೊಂಡು. ನನ್ನ ತಾಯಿ ಅವತ್ತು ಕೊರಳಲ್ಲಿದ್ದಂಥ ಕಾಸಿನ ಸರ, ನನ್ನ ಅಜ್ಜಿ ಕೊಟ್ಟಿದ್ದಂಥ ಚಿನ್ನದ ಕಾಸಿನ ಸರವನ್ನು ಅವಿನ ರಸ್ತೆಯ ರಂಗಸ್ವಾಮಿ ಗುಡಿ ಬೀದಿಯಲ್ಲಿ ಒಬ್ಬ ಮಾರವಾಡಿ ಅಂಗಡಿಯಲ್ಲಿ ಮಾರಿ ಅವತ್ತಿನ ಕಾಲಕ್ಕೆ 70,000 ರೂಪಾಯಿ ಹಣವನ್ನು ನನಗೆ ಕೊಡ್ತಾ ಒಂದು ಮಾತು ಹೇಳ್ತಾರೆ, ಮಗನೇ ಈ ಹಣದಲ್ಲಿ ನೀನು ಬದುಕಬೇಕು ಅಂತ ಹೇಳಿ. ಅವರ ಕೊಟ್ಟಿದ್ದ 70,000 ರೂಪಾಯಿ ಹಣ ತಗೊಂಡು ಒಂದು ಸೈಕಲ್ ತಗೊಂಡು ಅವತ್ತಿನ ಕಾಲಕ್ಕೆ ಒಂದು ಕಡೆ ಬೆಳಗ್ಗೆ ಕೆಲಸ ಮಾಡೋದು, ಬೆಳಗ್ಗೆ 7 ಗಂಟೆ 8 ಗಂಟೆಯಿಂದ 10 ಗಂಟೆಗೆ ಒಂದು ಕಡೆ ಸ್ಟೇಷನರಿ ಸಪ್ಲೈ ಮಾಡೋದು, 10 ಗಂಟೆಯಿಂದ 6 ಗಂಟೆವರೆಗೂ ಇನ್ನೊಂದು ಕಡೆ ಮಹೇಂದ್ರ ಆ್ಯಂಡ್ ಕಂಪ್ನಿ ಅಲ್ಲಿ ಕೆಲಸ ಮಾಡೋದು, ಅಲ್ಲಿಂದ ಮತ್ತೆ ಸಂಜೆ ಅದೇ ಸೈಕಲ್ಲು ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡೋದು. ಹಿಂಗೆ ಇಡೀ ಬೆಂಗಳೂರನ್ನ ಸೈಕಲ್ ತುಳ್ಕೊಂಡು ಕೆಲಸ ಮಾಡ್ತಾ 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 ನನ್ನ ತಾಯಿ ಕೊಟ್ಟಿದ್ದಂಥ ಹಣ ಒಂದು ಕಾಲಕ್ಕೆ ಒಂದು ದೊಡ್ಡ ಉದ್ಯಮ ಕಟ್ತೀನಿ, ಗಾರ್ಮೆಂಟ್ಸ್ ಉದ್ಯಮ ನನ್ನ ತಂಗಿಯ ಹೆಸರಿನಲ್ಲಿ. ನಾನು ಬೆಂಗಳೂರಿಗೆ ಹೋದಾಗ, ಬೆಂಗಳೂರು ಬಿಟ್ಟು ಊರಿಗೆ ಅಂತ ಹೇಳಿ ನನ್ನ ಕುಟುಂಬವನ್ನು ನೋಡಲಿಕ್ಕೆ ಅಂತ ಹೋದಾಗ ಅವತ್ತಿನ ಕಾಲಕ್ಕೆ ನಾನು ಒಂದು ಕಾರನ್ನ ತಗೊಂಡು ಒಂದಷ್ಟು ಮೈತುಂಬ ಒಡವೆ ಹಾಕ್ಕೊಂಡು ಚಿನ್ನವನ್ನು ಹಾಕ್ಕೊಂಡು ನನ್ನ ಊರಿಗೆ ಹೋಗ್ತೀನಿ. ಅಲ್ಲಿವರೆಗೂ ನಾನು ಊರಿಗೆ ಹೋಗಿರಲಿಲ್ಲ. ಯಾಕೆಂದರೆ ಭಾರಿ ಹಠ, ಮೊದಲಿನಿಂದಲೂ ಭಾರಿ ಛಲ ಹಠ. ಈಗ ನನಗೆ ನನ್ನ ಮನೆಯಲ್ಲಿ ಯಾರಿಗೂ ಗೌಡ ಅನ್ನೋ ಹೆಸರು ಬಂದಿಲ್ಲ. ಬಹುತೇಕರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಗೌಡ ಅನ್ನೋದು ನನಗಿಟ್ಟ ಜಾತಿಯ ಹೆಸರಿನ ಗೌಡ ಅಲ್ಲ. ನಾನು ಓದುವ ಕಾಲದಲ್ಲಿ ನನ್ನ ಮಾಸ್ಟ್ರು, ನಾನು ಎಲ್ಲ ಸ್ಕೂಲಿನ ಯಾವುದೇ ಕೆಲಸ ಕಾರ್ಯಗಳ ನಾಯಕತ್ವವನ್ನು ವಹಿಸ್ಕೊಂಡು ಒಂದು ಸರಸ್ವತಿ ಪೂಜೆಯಿಂದ ಹಿಡಿದು ಸ್ಕೂಲ್ ಡೇಯಿಂದ ಹಿಡಿದು ಎಲ್ಲವನ್ನು ನಡೆಸ್ತಾ ಇದ್ದಿದ್ದಕ್ಕೆ, ನೀನು ಒಂಥರ ಊರು ಕಾಯೋ ಗೌಡ ಇದ್ದಂಗೆ ಕಣೋ, ಒಬ್ಬ ನಾಯಕ ಕಣೋ ನೀನು, ನಿನಗೆ ಇವತ್ತಿಂದ ನಾರಾಯಣ ಅಂತ ಇರೋದನ್ನ ನಾನು ನಾರಾಯಣ ಗೌಡ ಅಂತ ಮಾಡ್ತೀನಿ ಅಂಥೇಳಿ ನನಗೆ ಅವತ್ತಿನ ಕಾಲಕ್ಕೆ ನನ್ನ ಮಾಸ್ಟ್ರು ಆ ನಾರಾಯಣ ಅನ್ನುವ ಹೆಸರಿನ ಜೊತೆಯಲ್ಲಿ ಗೌಡ ಅಂತ ಸೇರಿಸಿದ್ದು. ಗೌಡ ಅನ್ನೋದು ಜಾತಿ ಅಲ್ಲ, ಅದು ನಾಯಕತ್ವ ಗುಣ ಅನ್ನೋ ಕಾರಣಕ್ಕೆ ಗೌಡ ಅಂತ ಸೇರಿಸಿರು. ಇವತ್ತು ಎಲ್ಲರೂ ಗೌಡ ಅಂತ ಇಟ್ಕೋತಾರೆ, ಜಾತಿ ಆಧಾರದ ಮೇಲೆ ಗೌಡ ಅಂತ ಇಟ್ಕೋತಾರೆ. ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ, ನೀವು ಹೇಳಿರಲಿಲ್ಲ ಬಹುತೇಕವಾಗಿ. ಹಾಗಾಗಿ ಇದನ್ನು ನಾನು ಎಲ್ಲೂ ಹೇಳ್ಕೊಳ್ಳಿಕ್ಕೆ ಹೋಗಿರಲಿಲ್ಲ. ಇವತ್ತು ನಿಮ್ಮ ಜೊತೆಯಲ್ಲಿ ಈ ವಿಚಾರವನ್ನು ಜನಕ್ಕೆ ತಲುಪಿಸಬೇಕು ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ. ಗೌಡ ಅನ್ನೋದು ಜಾತಿ ಆಧಾರದ ಮೇಲೆ ಇಟ್ಟಂತಹ ಆ ಗೌಡ ಅಲ್ಲ. ನನಗೆ ಇಟ್ಟಂಥದ್ದು ಚಿಕ್ಕ ವಯಸ್ಸಿನಲ್ಲೇ ನಿನಗೆ ನಾಯಕತ್ವದ ಗುಣ ಇದೆ, ನೀನು ಊರು ಕಾಯೋ ಗೌಡ ಕಣೋ ಅಂತ ಹೇಳಿ ನನ್ನ ಮಾಸ್ಟ್ರು ಚಿಕ್ಕಯ್ಯ ಅಂತ ಹೇಳಿ ಅವರು ಇಟ್ಟಂಥ ಆ ಗೌಡ ಅನ್ನೋ ಹೆಸರು. ಹಾಗಾಗಿ ಅಲ್ಲಿಂದ ನಾನು ಬದುಕನ್ನು ಕಟ್ಟಿಕೊಂಡೆ, ಒಳ್ಳೆ ಬದುಕಿದೆ, ಊರಿಗೆ ಹೋದೆ. ಊರಲ್ಲಿ ಚೆನ್ನಾಗಿ ಎಲ್ಲರ ಜೊತೆಲಿ ನನ್ನ ಗೌರವದಿಂದ ನಡೆಸ್ಕೊಂಡ್ರು, ಗೌರವದಿಂದ ನೋಡಿದ್ರು, ಇಡೀ ಕುಟುಂಬ ಹತ್ತಿರವಾಯಿತು. ಮತ್ತು ನನ್ನ ಅಣ್ಣ ತಮ್ಮದಿರು ಬೆಂಗಳೂರು ಕರೆಸ್ಕೊಂಡೆ, ಅವ್ರಿಗೆಲ್ಲ ಒಂದು ದಾರಿ ತೋರಿಸ್ದೆ. ಹಾಗಾಗಿ ನಾನು ಕನ್ನಡದ ಹೆಸರಿನಲ್ಲಿ ಎಂಥದ್ದು ಸಂಪಾದನೆ ಮಾಡಿದ್ದಲ್ಲ. ನಾನು ಮಾಡಿದ ಸಂಪಾದನೆ ಎಲ್ಲವನ್ನ ಕನ್ನಡಕ್ಕೆ ದಾರಿ ಎರೆದಂಥದ್ದು. ಇವತ್ತು ಎಷ್ಟು ಒಂದು ನಮ್ಮ 26 ವರ್ಷ ಕರವೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕರವೆಗೋಸ್ಕರ ಎಲ್ಲವನ್ನು ಕಳ್ಕೊಂಡೆ. ಅನೇಕರು ಹೇಳ್ತಾರೆ, ನನಗೆ ಬೆಂಗಳೂರಲ್ಲಿ ಇದೊಂದು ಮನೆ ಇದೆ, ಬ್ಯಾಂಕಲ್ಲಿ ದೊಡ್ಡ ಸಾಲ ಇದೆ, ಒಂದು ತಿಂಗಳಿಗೆ ಕರವೆಯನ್ನು ನಡೆಸಬೇಕು ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ನಮ್ಮ ಕರವೇ ಕಚೇರಿಯಲ್ಲಿ ಕೆಲಸ ಮಾಡೋರು ಸುಮಾರು 13-14 ಜನ ಕೆಲಸ ಮಾಡ್ತಾರೆ. ಯಾವ IT ಕಂಪ್ನಿಗೆ ಕೊಡದೇ ಇರುವಂಥ ಸ್ಯಾಲ್ರಿ ನಮ್ಮ ಕರವೇಲಿ ಕೆಲಸ ಮಾಡುವಂಥ ಹುಡುಗರು ಕೆಲಸ ಮಾಡ್ತಾರೆ. ಕರವೇ ಆಚೆ ಜಾತಿ ಅನ್ನುವ ವಿಚಾರ ಬಂದಾಗ ಹೇಳ್ತೀನಿ, ಕರವೇಲಿ 13-14 ಜನ ಕೆಲಸ ಮಾಡ್ತಾರಲ್ಲ, ಯಾರು ಒಬ್ಬ ಒಕ್ಕಲಿಗ ಇಲ್ಲ. ನನ್ನ ಜೊತೆಯಲ್ಲಿ ಇರೋದರಿಂದ ಹಿಡಿದು ಎಲ್ಲರೂ ಸಹ ಅವರ ಎಲ್ಲ ಸಮುದಾಯಗಳು ಬೇರೆ ಬೇರೆ. ಯಾಕೆಂದರೆ ಅಲ್ಲಿ ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರು ಅಂತ ಹೇಳ್ಕೊಳ್ಳುವಾಗ ಆ ಜಾತಿಯಲ್ಲಿ ಹಿಣಿಕ್ ನೋಡಬಾರ್ದು, ಧರ್ಮ ಹಿಣಿಕ್ ನೋಡಬಾರ್ದು, ಅವೆಲ್ಲವೂ ಕನ್ನಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನನಗೆ ಯಾವಾಗಲೂ ಒಂದು ನೆನಪಿಗೆ ಬರುವಂಥ ವಿಚಾರ ಏನಂದರೆ,
ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ. ಸತ್ಯ. ನಿಜವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದ್ಧತೆಯಿಂದ ಕನ್ನಡಕ್ಕೆ ನಿಜವಾದ ಕೆಲಸ ಮಾಡೋದಾದರೆ ಅಂಥವರ ಕೈ ನಿಜಕ್ಕೂ ಕಲ್ಪವೃಕ್ಷವಾಗತ್ತೆ. ಇವತ್ತು ಯಾವುದೋ ಒಂದು ಶಕ್ತಿ ನಾರಾಯಣಗೌಡ್ರನ್ನ 26 ವರ್ಷ ಎಂತೆಂಥ ಕಷ್ಟ ನಷ್ಟ ದುಃಖ ದುಮಾನಿ ಎಂಥ ಸುನಾಮಿಗಳು ಬಂದರೂ ಇವತ್ತು ನಾರಾಯಣಗೌಡ್ರನ್ನ ಚೆನ್ನಾಗಿ ಇಲ್ಲಿ ನಿಲ್ಲಿಸಿದೆ, ಗಟ್ಟಿಯಾಗಿ ಎದೆಗಾರಿಕೆಯಿಂದ ನಿಲ್ಲಿಸಿದೆ ಅಂದರೆ ಆ ನಿಜವಾದ ಕನ್ನಡದ ಕೆಲಸ, ನೈಜವಾದ ಕನ್ನಡದ ಕೆಲಸ. ಅದರಿಂದ ನನಗೆ ತೃಪ್ತಿ ಇದೆ. ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಂಘಟನೆ ಕಟ್ಟಿದಂಥ ನನಗೆ ನಾನು ಮನಸ್ಸು ಮಾಡಿದರೆ ಯಾವುದೋ ಪಕ್ಷದಲ್ಲಿ ಹೋಗಿ ಆಗ್ಬೋದಾಗಿತ್ತು, ಮಂತ್ರಿ ಆಗ್ಬೋದಾಗಿತ್ತು. ಆದರೆ ಅದು ಎಲ್ಲವನ್ನು ಧಿಕ್ಕರಿಸಿ ನನಗೆ ಆ ಕನ್ನಡ ಅನ್ನೋದು ಅದು ಏನು ರಕ್ತದಲ್ಲಿ ನರನಾಡಿಗಳಲ್ಲಿ ಏನಕ್ಕೆ ಬಂತು, ಏನಕ್ಕೆ ಇದಾಯಿತು ಗೊತ್ತಿಲ್ಲ. ಯಾವುದೋ ಶಕ್ತಿ ನನಗೆ ಇವತ್ತವರೆಗೂ ನನ್ನ ಕೆಲಸ ಮಾಡಿಸ್ತಾ ಇದೆ. ಬಹುತೇಕವಾಗಿ ಇಡೀ ಕರ್ನಾಟಕ ನಾರಾಯಣಗೌಡರು ಅಂದರೆ ಒಬ್ಬ ಸ್ಟ್ರೀಟ್ ಫೈಟರ್. ಯಾವ ಪೊಲೀಸ್ ಲಾಠಿಗೂ ಪೊಲೀಸ್ ಬೂಟಿಗೂ ಕೂಡ ಬಗ್ಗದ ಜಗ್ಗದ ವ್ಯಕ್ತಿತ್ವದ ನಾನು ಗಮನಿಸ್ತೀವಿ. ಆದರೆ ನಿಮ್ಮ ಬಾಲ್ಯದ ಬಗ್ಗೆ ಮಾತನಾಡುವಾಗ ನಾನು ನೋಡ್ತಾ ಇದ್ದೆ, ನಿಮ್ಮ ಕಣ್ಣು ಆರ್ದ್ರ ಆಗ್ತಾ ಇತ್ತು, ಕಣ್ಣಲ್ಲಿ ನೀರು ಕಾಣಿಸ್ತಾ ಇತ್ತು. ತುಂಬ ಭಾವುಕವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಬಹುಶಃ ಎಲ್ಲರಿಗೂ ಇವತ್ತಿನ ನಾರಾಯಣಗೌಡರು ಕಣ್ಣು ಮುಂದೆ ಬರ್ತಾರೆ, ಸ್ಕ್ರೀನ್ ಮುಂದೆ ಬರ್ತಾರೆ. ಆದರೆ ನಾರಾಯಣಗೌಡರು 21 ವರ್ಷ ಈ ಸಂಘಟನೆಯನ್ನು ನಡೆಸಿದ್ದಿದೆಯಲ್ಲ, ಅನುಭವಿಸಿದೆಯಲ್ಲ, ಕಷ್ಟ ನಷ್ಟ ದುಃಖ ದುಮಾನಿಗಳನ್ನು ಸಹಿಸ್ಕೊಂಡಿದ್ದಿದೆಯಲ್ಲ, ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದಾಗ ಅದನ್ನು ಸಹಿಸ್ಕೊಂಡಿದ್ದಿದೆಯಲ್ಲ, ಕನ್ನಡಕ್ಕೆ ಅಂತ ಹೇಳಿ 10 ಬಾರಿ ಜೈಲಿಗೆ ಹೋದಾಗ 10 ಜನ ನನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟು ಖುಷಿ ಪಟ್ಟರಲ್ಲ, ಸಂತೋಷ ಪಟ್ಟರಲ್ಲ. ನಾನು ನಂಬಿದಂಥ ಜನ, ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡಂಥ ಜನ, ನನ್ನ ಹತ್ರ ಸಹಾಯ ಪಡ್ಕೊಂಡಂಥ ಸರ್ಕಾರಗಳು ಎಲ್ಲರೂ ತೊಗೊಂಡೋಗಿ ನನ್ನ ಒಂದು ರೀತಿಯಲ್ಲಿ ಲಾಭ ಪಡ್ಕೊಳ್ಳೋರು, ಅವ್ರ ವಿರುದ್ಧ ಏನಾದರೂ ಮಾತಾಡಿದ್ರೆ ತೊಗೊಂಡೋಗಿ ಜೈಲಲ್ಲಿ ಇಡೋರು. ಯಾಕೆಂದರೆ ನಾರಾಯಣಗೌಡರು ಇವರೆಲ್ಲರ ಕೈಗೊಂಬೆ ಆಗಿ ಕೆಲಸ ಮಾಡಬೇಕು ಅನ್ನೋದಿತ್ತು. ಆದರೆ ನಾರಾಯಣಗೌಡರು ಯಾವತ್ತೂ ಕನ್ನಡದ ವಿಚಾರದಲ್ಲಿ ಯಾರ ಕೈಗೊಂಬೆಯಾಗಿ ಕೆಲಸ ಮಾಡಲಿಲ್ಲ, ಯಾರ ಜೊತೆಯಲ್ಲೂ ರಾಜಿ ಆಗಲಿಲ್ಲ. ಅನೇಕರು ಹೇಳ್ತಾರೆ ನಾರಾಯಣಗೌಡರು ಕಾಂಗ್ರೆಸ್ ಪರ ಅಂತ. ರೀ, ನಾರಾಯಣಗೌಡರು ಕಾಂಗ್ರೆಸ್ ಪರ ಆಗಿದ್ದರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ನನ್ನ ತಗೊಂಡೋಗಿ 16 ದಿವಸ ಜೈಲಲ್ಲಿಟ್ಟು 2 ದಿವಸ ಸೆಲ್ ಒಳಗಡೆ ಊಟ ಕೊಡದಲ್ಲಿ ನಾನು ತಗೊಂಡೋಗಿ ಇಟ್ಟು 16 ಕೇಸ್ ರಿಜಿಸ್ಟ್ರ್ ಮಾಡಿದ್ರಲ್ಲ. ಯಾರ ಪರ ಸರ್ಕಾರ? ನಾವ್ಯಾರ ಪರ? ಯಾರೂ ಸಹ ನಾನು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ಯಾವ ಪಕ್ಷದ ಆಸ್ತಿ ಅಲ್ಲ. 7 ಕನ್ನಡಿಗರು ನನ್ನ ಬೆಳೆಸಿದ್ದಾರೆ. ಕನ್ನಡಿಗರ ಆಸ್ತಿ ನಾರಾಯಣಗೌಡರು. ಏನು ಬೇಕಾದ್ರೂ ಸಹಿಸ್ಕೋತೀನಿ ನಾನು. ಕನ್ನಡದ ವಿಚಾರದಲ್ಲಿ ಬಂದಾಗ ನಾನು ಯಾರ ಜೊತೆಯಲ್ಲೂ ನಿಲ್ಲೋಲ್ಲ, ಯಾರ ಜೊತೆಯಲ್ಲೂ ಸಹಿಸ್ಕೊಳ್ಳಲ್ಲ, ಯಾರನ್ನೂ ಸಹಿಸ್ಕೊಳ್ಳಲ್ಲ. ಕನ್ನಡದ ವಿರೋಧಿಯಾಗಿ ನಿಂತಾಗ ಅದು ನಾರಾಯಣಗೌಡರ ಗುಣ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಜನ ಹೀಗೆ ಮಾತನಾಡೋದಕ್ಕೂ ಕೂಡ ಕೆಲವು ಘಟನೆಗಳು ಕಾರಣ ಆಗ್ಬಿಡ್ತಾವ ಅಂತೇಳಿ. ಉದಾಹರಣೆಗೆ ಹೇಳೋದಾದರೆ, ಇವತ್ತಿನ ಉಪಮುಖ್ಯಮಂತ್ರಿಗಳು ಅವಾಗ ತಿಹಾರ್ ಜೈಲಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ದೊಡ್ಡ ಪ್ರತಿಭಟನೆಗಳಾಗ್ತವೆ. ಆ ಪ್ರತಿಭಟನೆಯಲ್ಲಿ ನೀವು ಕೂಡ ಭಾಗವಹಿಸ್ತೀರಿ. ಅದೇ ರೀತಿಯಾಗಿ ನೀವು ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದನ್ನು ನೋಡ್ತಾರೆ. ಯಾಕೆ ಇವತ್ತಿನ ಸಂದರ್ಭದಲ್ಲಿ, ಹೋರಾಟದ ಸಂದರ್ಭದಲ್ಲಿ ನೀವು ಕಚೇರಿಗೆ ಬಂದಿದ್ದೀರಿ ಅಂತ ಕೇಳ್ತಾರೆ. ಇಂಥ ಕೆಲವು ಘಟನೆಗಳು ಅಥವಾ ಕೆಲವು ದೃಶ್ಯಗಳು ಜನಮಾನಸದಲ್ಲಿ ಒಂದು ರೀತಿಯಿಂದ ಭಾವನೆಗಳನ್ನ ತುಂಬಿಬಿಡ್ತಾವ. ಹೌದು. ನಾನು DK ಶಿವಕುಮಾರ್ ಅವರ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಪರವಾಗಿ ನಡೆದಂಥ ಹೋರಾಟದಲ್ಲಿ ಪ್ರಮುಖವಾಗಿ ಭಾಗಿಯಾದೆ. ಅದಕ್ಕೊಂದು ಕಾರಣ ಇತ್ತು. ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರಿನ ಹಲ್ಸೂರು ಕೆರೆಯ ಮೇಲೆ ತಿರುವಳ್ಳವರ ತಮಿಳು ಕವಿ ತಿರುವಳ್ಳವರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಅಂತ ಹೊರಟಾಗ ನಾವು ದೊಡ್ಡ ವಿರೋಧ ಮಾಡಿದ್ವು. ಅವತ್ತು ಯಡಿಯೂರಪ್ಪನವರು ಆ ಪ್ರತಿಮೆಯನ್ನು ಅನಾವರಣಗೊಳಿಸ್ಲಿಕ್ಕೋಸ್ಕರ ನಮ್ಮನ್ನು ತಗೊಂಡೋಗಿ 1 ವಾರದ ಮುಂಚೆ 680 ಜನನ ಜೈಲಲ್ಲಿ ಇಟ್ಟರು. ಅವತ್ತು ನಮ್ಮನ್ನು 680 ಜನ ಜೈಲಲ್ಲಿ ತೊಗೊಂಡೋಗಿ ನಮಗೆ ಇಲ್ಲದ ಸಲ್ಲದ ಕೇಸ್ಗಳು ಹಾಕಿ ಇಟ್ಟಾಗ ನಾವು 680 ಜನನ ಆಚೆ ಕರ್ಕೊಂಬರ್ಬೇಕಾದ್ರೆ ಒಬ್ಬರಿಗೆ 50,000 ರೂಪಾಯಿ ಕ್ಯಾಶ್ ಬೇಲ್ ಕಟ್ಟಬೇಕಾಗಿತ್ತು.
50,000 ಒಬ್ಬೊಬ್ಬರಿಗೆ 50,000 ರೂಪಾಯಿ, ಇಲ್ಲ ಅಂದರೆ 8 ಕುಂಟೆ ಜಾಗವನ್ನು ಕೊಡಿ ಅಂದರು ಬೇಲ್ಗೆ ನ್ಯಾಯಾಧೀಶರು. ಇಲ್ಲಾಂದರೆ 50,000 ರೂಪಾಯಿ ಕಟ್ಟಿರಿ. ಅವತ್ತಿನ ಕಾಲಕ್ಕೆ ನಮ್ಮ ಹತ್ರ ಒಂದು ಪೈಸಾ ಬಿಡುಗಾಸಿಲ್ಲ. ಜೈಲಲ್ಲಿ ಕೂತಿದ್ದೀವಿ, ಹೊರಗಡೆ ಇಲ್ಲ, ಜೈಲಲ್ಲಿ ಕೂತಿದ್ದೀವಿ. ಅವತ್ತು ಹೆಚ್ಚು ಕಡಿಮೆ 30 ಲಕ್ಷ ದುಡ್ಡು ಡಿ ಕೆ ಶಿವಕುಮಾರ್ ಅವರು ಅವರ ವಕೀಲರ ತಂಡವನ್ನು ಕಳಿಸಿ ನಮ್ಮನ್ನೆಲ್ಲರನ್ನೂ ಆಚೆಗೆ ಬಿಡಿಸಿ ಆ ಬೇಲ್ ಹಣವನ್ನು ಅವ್ರು ಕಟ್ಟಿದರು. ಡಿ ಕೆ ಶಿವಕುಮಾರ್ದು ಋಣ ಕರವೇ ಮೇಲೆ ಇತ್ತು. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ನ ಆವತ್ತಿನ ಹೋರಾಟದಲ್ಲಿ ಅವ್ರ ಬೆಂಬಲಕ್ಕೆ ನಿಂತು ಹೊರತು ಜಾತಿ ಎನ್ನುವ ಆಧಾರದ ಮೇಲಾಗಲಿ ಇಲ್ಲ ಕಾಂಗ್ರೆಸ್ ಪಕ್ಷ ಅನ್ನುವ ಆಧಾರದ ಮೇಲಾಗಲಿ ಅವರ ಜೊತೆಯಲ್ಲಿ ನಿಂತಿದ್ದಲ್ಲ. ಇನ್ನೊಂದು, ನಾನು ಯಾವುದೋ ಒಂದು ವಿಚಾರವನ್ನು ಜಮೀರ್ ಹತ್ರ ಮಾತಾಡಬೇಕಾಗಿತ್ತು. ಅವರು ಅದರ ಹಿಂದಿನ ದಿನಗಳಲ್ಲಿ ಏನೋ ಒಂದು ವಿಚಾರ ಚರ್ಚೆ ಬಂದಿತ್ತು, ಮಾತಾಡಬೇಕಾಗಿತ್ತು. ನಿಮ್ಮ ಜೊತೆಯಲ್ಲಿ ಮುಖಾಮುಖಿ ಮಾತಾಡಬೇಕು, ನೀವು ಎಲ್ಲಿ ಸಿಗ್ತೀರಿ ಅಂತೇಳಿ ಕೇಳಿದಾಗ ಅವತ್ತು ನಾನು ಅದೇ ರೋಡ್ನಲ್ಲಿ ಹೋಗುವಾಗ ಜಮೀರ್ಗೆ ಫೋನ್ ಮಾಡಿದೆ. ಅಣ್ಣಾಜಿ ಇಲ್ಲೇ ಇದ್ದೀನಿ ಕಾಂಗ್ರೆಸ್ ಕಚೇರಿಲಿ, 1 ನಿಮಿಷ ಬಂದ್ಬಿಡಿ, ಅದೇನು ನೀವು ಮಾತಾಡಬೇಕು ಅಂತ ಇದ್ದೀರಿ ಮಾತಾಡ್ಕೊಂಡು ಹೋಗಿ. ಅದಕ್ಕಾಗಿ ಅವತ್ತು ಕಾಂಗ್ರೆಸ್ ಕಚೇರಿಗೆ ಹೋದೆ ನಾನು. ಅದು ಬಿಟ್ಟರೆ ಇವತ್ತವರೆಗೂ ನಾನು ಬಿ ಜೆ ಪಿ ಕಚೇರಿ ಮುಂದೆ ನಿಂತು ಹೋರಾಟ ಮಾಡಿದ್ದೀನಿ, ಕಾಂಗ್ರೆಸ್ ಕಚೇರಿಗಳ ಮುಂದೆ ಸುಮಾರು ಸಲ ಹೋರಾಟ ಮಾಡಿದ್ದೀನಿ. ಹೆಚ್ಚು ನನಗೆ ಜೈಲಿಗೆ ಕಳಿಸ್ತವ್ರು ಯಾರು ಇದ್ರಂದರೆ ಅದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು. ಗೊತ್ತಾಯ್ತಾ? ಯಾವತ್ತೂ ನಾರಾಯಣಗೌಡರು ಕನ್ನಡದ ವಿಚಾರದಲ್ಲಿ ರಾಜಿ ಆದವರಲ್ಲ. ಹೇಳ್ತೀನಲ್ಲ, ಇದೇ ಶಿವಕುಮಾರ್ ಅವರು ಅಧಿಕಾರದಲ್ಲಿದ್ದರು, ಇದೇ ಎಸ್ ಎಂ ಕೃಷ್ಣವರು ಅಧಿಕಾರದಲ್ಲಿದ್ದರು. ನಾನು ಕೃಷ್ಣವ್ರನ್ನ ಕೇಳಿದ್ದೀನಿ. ಸುಮಾರು 2 ಬಾರಿ ನನ್ನ ಬೆಂಗಳೂರು ಜೈಲಿಗೆ ಕಳಿಸಿರು, ಬಳ್ಳಾರಿ ಜೈಲಿಗೆ ಕಳಿಸಿರು, ಬೆಳಗಾಂ ಜೈಲಿಗೆ ಕಳಿಸಿರು. ನನಗೆ 2 ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ. ನನ್ನ ಮೇಲೆ 16 ಕೇಸ್ ರಿಜಿಸ್ಟ್ರು ಮಾಡಿದ್ರು. ಅವತ್ತು ಯಾರ್ಯಾರೋ ಏನೇನೋ ನನಗೆ ಆಸೆ ಆಕಾಂಕ್ಷೆಗಳನ್ನ ತೋರಿಸಿರು. ಅದನ್ನು ಯಾವುದನ್ನೂ ಒಪ್ಪದೆ ಧಿಕ್ಕರಿಸಿದ್ದಕ್ಕೋಸ್ಕರ ತಗೊಂಡೋಗಿ 1 ತಿಂಗಳು 30 ದಿವಸ ಜೈಲಲ್ಲಿಟ್ಟರು. ಜೈಲಲ್ಲಿದ್ದೆ. ಒಂದು ಕಾಲಕ್ಕೆ ನನ್ನ ಮಗಳು ಹುಟ್ಟಿದ್ಲು, ನಾನು ಜೈಲಲ್ಲಿದ್ದೆ. ಇನ್ನೊಂದು ಕಾಲಕ್ಕೆ ಇದೇ ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ, ತಗೊಂಡೋಗಿ 1 ತಿಂಗಳು 16 ದಿವಸ 13 ದಿವಸ ಜೈಲಲ್ಲಿ ಇಟ್ಟರು. ನನ್ನ ಮನೇಲಿ ನನ್ನ ಮಗ ಹುಟ್ಟಿದ್ದ. ಹಾಗಾಗಿ ಈ ನೆಲದ ಒಬ್ಬ ಹೋರಾಟಗಾರನಿಗೆ ಈ ವ್ಯವಸ್ಥೆ, ಈ ಸರ್ಕಾರ, ಈ ಪೊಲೀಸ್ ವ್ಯವಸ್ಥೆ ಕೊಟ್ಟ ಉಡುಗೊರೆ ಏನು ಅಂದರೆ 106 ಕೇಸು, 16 ಬಾರಿ ಜೈಲು. ಇದೇ ಕೆಲಸವನ್ನು ಪಕ್ಕದ ತಮಿಳುನಾಡಲ್ಲೋ ಆಂಧ್ರದಲ್ಲೋ ಮಾಡಿದರೆ ಅಲ್ಲಿ ಇವತ್ತು ನಮಗೆ ಅನೇಕ ಹೋರಾಟಗಾರರು ನಮ್ಮ ಪಕ್ಕದ ರಾಜ್ಯದ ಇವರು ನಮಗೆ ಹೇಳ್ತಾರೆ, ಯಾಕೆ ನಿಮಗೆ ಈ ಥರದ್ದು, ಯಾಕೆ 16 ಬಾರಿ ಜೈಲು, ಯಾಕೆ 106 ಕೇಸು, ಇದನ್ನು ಯಾರ ಹತ್ರ ಹೇಳ್ಕೋಬೇಕು? ಯಾರು ಇವರೆಲ್ಲ? ಇವರು ಕಾಂಗ್ರೆಸ್ನವರಲ್ವಾ? ಎಸ್ ಎಂ ಕೃಷ್ಣ ಕಾಂಗ್ರೆಸ್ನವರಲ್ವಾ? ಅವತ್ತು ಇದೇ ಡಿ ಕೆ ಶಿವಕುಮಾರ್ ಇದ್ರಲ್ಲ ಅವರ ಸರ್ಕಾರದ ಅವಧಿಲಿ, ಅವರೇ ಮುಂಚೂಣಿಯಲ್ಲಿದ್ದರಲ್ಲ. ಅವತ್ತು ನನ್ನ 2-3 ಬಾರಿ ಜೈಲಿಗೆ ಹೋಗ್ಲಿಲ್ವಾ? ಇವತ್ತು ರಾಜ್ಯದಲ್ಲಿ ಅವ್ರದ್ದೇ ಸರ್ಕಾರದ ಇತ್ತೀಚೆಗೋಸ್ಕರ ನಾಮಫಲಕದ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರಕ್ಷಣಾ ವೇದಿಕೆ ಮಾಡುತ್ತೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯಿಂದ ಸುದ್ದಿ ಆಗುತ್ತೆ. ಅದಾದಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಜೈಲಲ್ಲಿ ನಡೆದಂಥ ಘಟನೆಗಳು ನೋಡಿ, ನೀವು ಬೇಲ್ ತೆಗೆದುಕೊಳ್ಳುವವರೆಗೂ ಅದನ್ನು ನೀವು ರಿಕಾಲ್ ಮಾಡಿ ನೋಡಿ. ಅದರ ಹಿಂದಿನ 1 ವಾರದ ಹಿಂದೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹೋರಾಟವನ್ನು ಬೆಂಬಲಿಸ್ತಾರೆ, ಸಿದ್ದರಾಮಯ್ಯನವರು ಬೆಂಬಲಿಸ್ತಾರೆ. ಆದರೆ ಆ ಹೋರಾಟ ಡಿಸೆಂಬರ್ 27ರ ಹೋರಾಟ, ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ ಕೇಳಿದ್ದೆ, ನೀವು ಹೋರಾಟಕ್ಕೆ ನಮಗೆ ಅನುಮತಿ ಕೊಡಿ, ನಾವು ಪ್ರಾಮಾಣಿಕವಾಗಿ ಹೋರಾಟವನ್ನು ಕಾನೂನನ್ನ ಕೈಗೆ ಎತ್ಕೊಳ್ಳದೆ ಏನು ಕರಪತ್ರವನ್ನು ಮುದ್ರಿಸಿ ಈ ಅಂಗಡಿ ಮುಂಗಟ್ಟುಗಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ಒಂದು ಉದ್ಯಮ ಮಾಡುವಾಗ, ಒಂದು ವ್ಯಾಪಾರ ಮಾಡುವಾಗ ಈ ನೆಲದ ಭಾಷೆ ಕನ್ನಡ, ಇಲ್ಲಿಯ ಆಡಳಿತ ಭಾಷೆ ಕನ್ನಡ, ಇಲ್ಲಿಯ ಜನರ ಬದುಕಿನ ಭಾಷೆ ಕನ್ನಡ ಅಂತ ಹೇಳಿಕೊಳ್ಳುವ ನೀವುಗಳು ಭಾಷಣ ಬಿಗಿಯೋರು ಆ ಕನ್ನಡದ ನಾಮಫಲಕದಲ್ಲಿ ಒಂದಷ್ಟು ಕನ್ನಡ ಕಡ್ಡಾಯ ಆಗಲಿ ನಾವು ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಿದ್ದಾಗ ಆಯಿತು ಮಾಡಿ ಗೌಡ್ರೆ ಅಂತ ಹೇಳಿದರು. ಆದರೆ ನಾನು ಇನ್ನೂ 11 ಗಂಟೆ, ಅವತ್ತು ಡಿಸೆಂಬರ್ 27 11 ಗಂಟೆಗೆ ಆ ಹೋರಾಟ ಪ್ರಾರಂಭ ಇಲ್ಲ, ನನ್ನ ಬಂಧಿಸ್ತಾರೆ.
ಬಂಧಿಸಿ ಕರ್ಕೊಂಡು ಹೋದರು. ಅವತ್ತೊಂದು 15-20 ಸಾವಿರ ಜನ ಏನಲ್ಲಿ ಸೇರಿದ್ರು. ಯಾವಾಗ ಏಕಾಏಕಿ ನನ್ನ ಬಂಧಿಸಿ ತಗೊಂಡೋದ್ರು, ನನ್ನ ಕೈಲಿದ್ದ ಮೊಬೈಲ್ ಕಿತ್ಕೊಂಡ್ರು. ಅವತ್ತು ಅದ್ರ ಹಿಂದೆ ಏನು ರಾತ್ರಿ ಏನು ನಡೆದಿತ್ತು, ಏನು ಕಾಣದ ಕೈಗಳು ಕೆಲಸ ಮಾಡಿದ್ರು ಗೊತ್ತಿಲ್ಲ. ಆದರೆ ಹಿಂದಿನ ದಿನಗಳಲ್ಲಿ 1 ವಾರದ ಮುಂಚೆ ಬೆಂಗಳೂರಲ್ಲಿ ಒಂದು ನಡೆಯುತ್ತೆ. ಏನು, ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದಂಥವರು ಹಿಂದಿ ಭಾಷಾ ರಾಜ್ಯ ಒಕ್ಕೂಟ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಒಂದು ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ. ದೊಡ್ಡ ಉದ್ಯಮಿಗಳು. ಅವರು ಆ ಸಭೆಯಲ್ಲಿ ತಗೊಂಡಂಥ ನಿರ್ಣಯ ಏನು ಅಂದರೆ ಯಾರಿಗೂ ಗೊತ್ತಿಲ್ಲ. ನಿರ್ಣಯ ಏನು ಅಂದರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಬೇಕು. ಕನ್ನಡಿಗರು ಬೆಂಗಳೂರಿನಲ್ಲಿ ಕೇವಲ 30%, ನಾವು ಒಳಗಡೆಯಿಂದ ಬಂದವರು 70%, 70% ಇದ್ದೀವಿ. ಅದಕ್ಕಾಗಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ. ಈ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶ ಆದರೆ ಈ ಕನ್ನಡಿಗರು ಏನು ಭಾಷೆ ಮತ್ತು ಈ ವಿಚಾರದಲ್ಲಿ ಏನು ನಮ್ಮನ್ನ ಅವಾಗವಾಗ ಪ್ರಶ್ನೆ ಮಾಡ್ತಾರೆ, ಗಲಭೆ ಮಾಡ್ತಾರೆ, ಅದು ನಿಂತೋಗುತ್ತೆ ಅನ್ನೋ ಕಾರಣಕ್ಕೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂಥದ್ದು, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂಥ ತೀರ್ಮಾನ ತಗೋತಾರೆ. ನನಗೆ ಅಲ್ಲೇ ಇದ್ದಂಥ ಒಬ್ಬ ಮಹಾವೀರು ಅಂತ ಒಬ್ಬ ಜೈನ ಹುಡುಗ, ಒಂದಷ್ಟು ಕನ್ನಡದ ಅಭಿಮಾನ ಇಟ್ಕೊಂಡಿದ್ದಂಥ, ಕಳಕಳಿ ಇಟ್ಕೊಂಡಿದ್ದ ಹುಡುಗ ಮೊಬೈಲಲ್ಲಿ ಕೇಳಿಸ್ತಾ ಇರ್ತಾನೆ ಅಲ್ಲಿ ಮಾತಾಡುವಂಥ ಎಲ್ಲದನ್ನು. ನಾನು ಏಕಾಏಕಿ ಕಚೇರಿಯಲ್ಲಿ, ಗಾಂಧಿನಗರ ಕಚೇರಿಯಲ್ಲಿ ಕೂತಿದ್ದನು. ನಮ್ಮ ಒಂದಷ್ಟು ಕಾರ್ಯಕರ್ತರು ಬರಮಾಡ್ಕೊಂಡು ಅಲ್ಲಿಗೆ ಹೋಗ್ತೀನಿ. ಹೋದಾಗ ಅವನು ಭಾಷಣ ಮಾಡ್ತಾ ಇರ್ತಾನೆ. ಮೈಕ್ ಕಿತ್ಕೊಂಡು ಅವನಿಗೆ ಅರ್ಧ ಗಂಟೆ ಕ್ಲಾಸ್ ತೊಗೋತೀನಿ. ಕೊನೆಗೆ ನಮ್ಮ ಹುಡುಗರು ಒಳಗಡೆ ನುಗ್ಗದಷ್ಟೇ ಅವರು ಎದ್ದು ಬಿದ್ದು ಎಲ್ಲ ಬಿಟ್ಟು ಕಾರ್ನು ಬಿಟ್ಟು ಹೊರಡೋಗ್ತಾರೆ. ಈ ಎಲ್ಲ ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತವೆ. ನಾರಾಯಣಗೌಡರು 3 ತಿಂಗಳು ಜೈಲಿಂದ ಆಚೆಗೆ ಬರಬಾರ್ದು ಅನ್ನೋ ಸಂಚು ನಡೆಯುತ್ತೆ. ಇಲ್ಲದ ಸಲ್ಲದ ವಿಚಾರಗಳನ್ನು ಪೊಲೀಸ್ ಕಮಿಷನರು ಮುಖ್ಯಮಂತ್ರಿಗಳಿಗೆ ತುಂಬ್ತಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರ ತಲೆಗೆ ತುಂಬ್ತಾರೆ. ರಾತ್ರಿ 11 ಗಂಟೆಗೆ ಬಂಧಿಸ್ತಾರೆ. 4 ಗಂಟೆಗೆ ತಗೊಂಡೋಗಿ ಮೆಡಿಕಲ್ ಮಾಡ್ತಾರೆ. 5 ಗಂಟೆಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಮಗೇನು ಊಟ ತಿಂಡಿ ಏನೂ ಕೊಟ್ಟಿರೋದಿಲ್ಲ. ಬೆಳಗಿನ ಜಾವ 6 ಗಂಟೆ 7 ಗಂಟೆ ತಗೊಂಡೋಗಿ ಜೈಲಿಗೆ ಬಿಡ್ತಾರೆ. ಕೊನೆಗೆ ನನ್ನ ಜೊತೆಯಲ್ಲಿ ಬಂದಂಥ ಹುಡುಗರು ಎಲ್ಲರೂ ಸಹ 16 ದಿವಸ ನಾವು ಜೈಲು ಅನುಭವಿಸ್ತೀವಿ. ನಾನು ಕೇವಲ ಜೈಲೊಳಗಡೆ ಒಂದು ದಿವಸ ರಿಕ್ವೆಸ್ಟ್ ಮಾಡ್ತೇನೆ ಅಲ್ಲಿಯ ಜೈಲು ಅಧಿಕಾರಿಗೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಸ್ವಲ್ಪ ಕಿಡ್ನಿ ಸಮಸ್ಯೆ ಆಗಿದ್ದು ನಾನು ಟ್ರೀಟ್ಮೆಂಟಲ್ಲಿದ್ದೆ. ಆ ಟೈಮಲ್ಲಿ ಕೇಳಿದ್ದು ನಾನು 2 ಇಡ್ಲಿ ಕೊಟ್ರಿ. ನೀವು ಕೊಡೋ ಜೈಲು ಊಟ ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ. ಇಲ್ಲ, ಸರ್ಕಾರದ ಆದೇಶ ಇದೆ, ಕೊಡೋಕ್ಕೆ ಬರೋದಿಲ್ಲ. ಆ ಟೈಮಲ್ಲಿ 16 ದಿವಸ ಜೈಲುವಾಸ ಅನುಭವಿಸಿ ಆಚೆಗೆ ಬರ್ತೀವಿ. ಆ ಎಲ್ಲ ಕಾರ್ಯಕರ್ತರನ್ನ ಬೇಲ್ ಮೇಲೆ ಆಚೆಗೆ ಕಳಿಸ್ತೀನಿ. ಮತ್ತೆ ನನ್ನ ಬಂಧಿಸ್ತಾರೆ. ಮತ್ತೆ ಕರ್ಕೊಂಡು ಬರ್ತಾರೆ ಕೋರ್ಟಿಗೆ, ಪ್ರೊಡ್ಯೂಸ್ ಮಾಡ್ತಾರೆ. ಬೇಲ್ ಸಿಗಲ್ಲ. ಮತ್ತೆ ಕರ್ಕೊಂಡು ಹೋಗ್ತಾರೆ ಜೈಲಿಗೆ. ಆವತ್ತು ರಾತ್ರಿ ಒಬ್ಬನೇ ಸೆಲ್ಲಲ್ಲಿ ಊಟ ಕೊಡ್ದಂಗೆ ಜೈಲಲ್ಲಿ ಇಡ್ತಾರೆ. ಸೆಲ್ಲೊಳಗಡೆ ಕನಿಷ್ಠ ಒಂದು ಬಾಟಲ್ ನೀರು ಇಟ್ಟಿರೋದಿಲ್ಲ. ಯಾರೋ ಎದುರುಗಡೆ ರಾತ್ರಿ 10 ಗಂಟೆ 11 ಗಂಟೆ 12 ಗಂಟೆ ಆಗುತ್ತೆ, ಊಟ ಈಗ ಕೊಡ್ತಾರೆ ಅಂತೀನಿ. ಯಾರು ಒಂದು ಆ ಕಡೆ ತಿರುಗಿ ನೋಡೋರು ಇಲ್ಲ. ಎದುರುಗಡೆ ಸೆಲ್ಲಲ್ಲಿದ್ದಂಥ ಉತ್ತರ ಕರ್ನಾಟಕದ ಒಬ್ಬ ಕೈದಿ ಜೋರಾಗಿ ಕೂಗಿ ಹೇಳ್ತಾನೆ, ನಾರಾಯಣಗೌಡ್ರಿ ಮಲಗಬೇಡ್ರಿ ಅಪ್ಪ, ಮಲಗಬೇಡ್ರಿ, ನಿಮಗೆ ಸಂಚು ನಡೀತಾ ಇದೆ, ನಿಮ್ಮ ಮೇಲೆ ಸಂಚು ನಡೀತಾ ಇದೆ, ನೀವು ಹುಷಾರಾಗಿರ್ರಿ, ಮಲಗಬೇಡ್ರಿ. ಒಂದು ಕಡೆ ಊಟ ಇಲ್ಲ, ಒಂದು ಕಡೆ ಇದಕ್ಕೆ ಕೇಳಿ ಬರ್ತಾ ಇದೆ ಧ್ವನಿ. ಬೆಳಗಿನ ಜಾವ ಆಯಿತು 4 ಗಂಟೆಲಿ. ಆಗ ಈ ತೊಟ್ಟಿಗೆ ಸ್ನಾನ ಮಾಡೋಕ್ಕೆ ಅಂಥೇಳಿ ನೀರು ಬಿಡ್ತಾರೆ. ಆಗೋಗಿ 2 ಬಕ್ಸೆ ನೀರು ಕುಡಿದೆ. ಅದಕ್ಕೆ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರೇನು ಇಡೀ ಹೊಟ್ಟೆ ಮಳಿಸ್ತಾ ಇದೆ, ವಾಮಿಟಿಂಗು. ಅವತ್ತು ನಾನು ಟ್ಯಾಬ್ಲೆಟ್ ತೊಗೊಂಡಿರಲಿಲ್ಲ. ಆ ದಿನ ಭಾರಿ ಕಷ್ಟವನ್ನು ಅನುಭವಿಸ್ದೆ. ಮತ್ತೆ ಬೆಳಗ್ಗೆ ಕೋರ್ಟಿಗೆ ಕರ್ಕೊಂಬಂದರು, ಬೇಲ್ ಆಯಿತು. ಮತ್ತೆ ಇನ್ನೊಂದು ಟೇಷನರ್ ಬಂದು ಅರೆಸ್ಟ್ ಮಾಡಿದ್ರು, ಮತ್ತೆ ಜೈಲಿಗೆ ಕಳಿಸಿರು. 2 ದಿವಸ ಊಟ ಕೊಡ್ದಂಗೆ ನಡೆಸ್ಕೊಂಡ್ರು, ಏನೂ ಕೊಡಲಿಲ್ಲ. ಮತ್ತೆ
ಒಂದು ದಿವಸ ಜೈಲು ಅನುಭವಿಸಿ ಮತ್ತೆ 2 ದಿವಸ ಜೈಲು ಅನುಭವಿಸಿ ಆಚೆಗೆ ಬಂದೆ. ಮತ್ತು 9 ಕೇಸು ಚಿಕ್ಕಜೋಳ ಪೊಲೀಸ್ ಸ್ಟೇಷನಲ್ಲಿ 9 ಕೇಸ್ ರಿಜಿಸ್ಟರ್ ಮಾಡಿ ತೊಗೊಂಬಂದರು. ನಾನು ಸವಾಲಾಗ್ತೀನಿ ಈ ರಾಜ್ಯದ 224 ಜನ ಶಾಸಕರಿಗೆ ನೇರವಾಗಿ ಸವಾಲಾಗ್ತೀನಿ. ನೀವು ಯಾರು ಒಂದು ದಿವಸ ಈ ನಾಡು ನುಡಿ ನೆಲ ಜಲ ಭಾಷೆ ಅಂತೇಳಿ ಒಂದು ಕೇಸ್ ಹಾಕಿಸ್ಕೊಂಡ್ರ, ಇಲ್ಲ ಒಂದು ದಿವಸ ಜೈಲಿಗೆ ಹೋದ್ರ, ಯಾವ ನಿಮಗೆ ನೈತಿಕತೆ ಇದೆ ಈ ನಾಡಿನಲ್ಲಿ ಕೆಲಸ ಮಾಡಲಿಕ್ಕೆ, ಅಧಿಕಾರ ಅನುಭವಿಸ್ಲಿಕ್ಕೆ? ಒಬ್ಬೊಬ್ಬರು 1000 ಕೋಟಿ 2000 ಕೋಟಿ 3000 ಕೋಟಿ ಆಸ್ತಿ ಘೋಷಣೆ ಮಾಡ್ಕೋತಿರಲ್ಲ. ನೀವುಗಳು ಒಂದು ದಿವಸ ಕಾವೇರಿಗಾಗಿ, ಕೃಷ್ಣೆಗಾಗಿ, ಮಾದಾಯಿಗಾಗಿ, ಗಡಿಗಾಗಿ, ನುಡಿಗಾಗಿ ಯಾವುದಾದ್ರು ಒಂದು ಕೇಸು, ಒಂದು ಜೈಲು, ಒಂದು ಹೋರಾಟಕ್ಕೆ ಬಂದಿದ್ದ ಇತಿಹಾಸ ಇದೆಯಾ? ಇಲ್ಲ. ನಮ್ಮಂಥ ಹೋರಾಟಗಾರರನ್ನು ನಡೆಸ್ಕೊಳ್ಳೋ ರೀತಿ ನೀತಿಗಳು ನೋಡಿದಾಗ ನೀವು ಏನಂತ ನಿಮ್ಮನ್ನು ಕರಿಬೇಕು? ದೇಶಪ್ರೇಮಿಗಳ ನೀವು? ನಾಡಪ್ರೇಮಿಗಳ ನೀವು? ಯಾವ ರೀತಿಯಲ್ಲಿ ಇದನ್ನು ಕೇಳಬೇಕು? ಯಾರು ಕೇಳಬೇಕು ಇದನ್ನು? ಶ್ರೀಸಾಮಾನ್ಯರು ಪ್ರಶ್ನೆ ಮಾಡಬೇಕಾದ್ದು ಒಬ್ಬ ಹೋರಾಟಗಾರ ನಾರಾಯಣಗೌಡನ ಪ್ರಶ್ನೆ ಮಾಡೋದಲ್ಲ, ಇವ್ರನ್ನ ಪ್ರಶ್ನೆ ಮಾಡಬೇಕು. ನಿಮ್ಮ ಹಿಂದಿನ ಆಸ್ತಿ ಏನು? ನೀವು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚಿನ ಆಸ್ತಿ ಏನು? ಇವತ್ತು 500 ಕೋಟಿ 1000 ಕೋಟಿ 2000 ಕೋಟಿ 3000 ಕೋಟಿ ಘೋಷಣೆ ಮಾಡ್ಕೋತೀರಲ್ಲ, ಎಲ್ಲಿಂದ ಬಂತು ಈ ಆಸ್ತಿ? ಏನು ದುಡ್ದಿದ್ರಾ? ಕೂಲಿ ಮಾಡಿದ್ರಾ? ಉದ್ಯಮ ಕಟ್ಟಿದ್ರಾ? ಇದನ್ನು ಯಾರೂ ಪ್ರಶ್ನೆ ಮಾಡಲ್ಲ. ಯಾರು ಕನ್ನಡದ ಹೋರಾಟಗಾರರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾರ ಹತ್ರ ಹೋಗಿ ಒಂದು 10,000ನೋ 20,000ನೋ 50,000ನೋ ದುಡ್ಡು ಇಸ್ಕೊಂಡ್ರೆ ಇವರು ರೋಲ್ ಕಲ್ ಮಾಡ್ತಾರೆ, ಇವರು ಹಾಗೆ ಹೀಗೆ ಅಂತ ಅವ್ರ ಮೇಲೆ ಗೂಬೆ ಕೂರಿಸ್ತೀರಿ, ಅವ್ರಿಗೊಂದು ಹಣೆಪಟ್ಟಿ ಕಟ್ತಿರಲ್ಲ. ಅದನ್ನ ಹ್ಯಾಶ್ಟ್ಯಾಗ್ ಮಾಡಿ ಎಷ್ಟು ಜನ ಇವತ್ತು ಇದು ಮಾಡ್ತಾರೆ, ಕರ್ನಾಟಕ ರಕ್ಷಣಾ ವೇದಿಕೆನ ಕರ್ನಾಟಕ ರೋಲ್ ಕಾಲ್ ವೇದಿಕೆ ಅನ್ನುವಂಥ ಹ್ಯಾಶ್ಟ್ಯಾಗ್ ಮಾಡುವಂಥ. ಹೌದು ಹೇಳ್ತಿರಲ್ಲಪ್ಪ ನೀವು. ಒಂದು ಚುನಾವಣೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು. ಅವತ್ತು ಅದೇ ಜನಾರ್ದನ್ ರೆಡ್ಡಿಯವರ ಗಣಿಗಾರಿಕೆಯ ದುಡ್ಡು ಇಲ್ಲದೆ ಹೋಗಿದ್ರೆ 100 ಕೋಟಿ ಅವತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ? ಅವತ್ತು ಜನಾರ್ದನ್ ರೆಡ್ಡಿಯ ಹಣದಿಂದ, ಯಾವುದು ಹಣ ಜನಾರ್ದನ್ ರೆಡ್ಡಿದ್ದು? ಏನು ಜನಾರ್ದನ್ ರೆಡ್ಡಿ ಮನೆಯಿಂದ ತಂದಿದ್ರ? ಇಲ್ಲ ಕೂಲಿ ನಾಲಿ ಮಾಡಿ ಸಂಪಾದನೆ ಮಾಡಿದ್ದ? ಈ ನೆಲದ ಖನಿಜ ಸಂಪತ್ತು ಲೂಟಿ ಆಗಿದ್ದಿನ ಅವತ್ತು ಸಂದರ್ಭಗಳು. ಅವತ್ತು ಅದನ್ನು ಸಹಿಸ್ಕೊಂಡ್ರಿ ನೀವು. ಅವ್ರು ಕೊಟ್ಟಂಥ 100 ಕೋಟಿಲಿ ರಾಜಕಾರಣ ಮಾಡಿ ಗೆದ್ದು ಬಂದ್ರಲ್ಲ, ಇದನ್ನು ರೋಲ್ ಕಲ್ಲು ಅಂತ ಕರಿಬೇಕಾ? ಏನಂತ ಕರಿಬೇಕು ಈ ಹಣವನ್ನು? 50 ರೂಪಾಯಿ 50,000ನೋ ಯಾವುದೋ ಕಾರ್ಯಕ್ರಮಕ್ಕೆ ಯಾರ ಹತ್ರ ಹಣ ಕೇಳಿದ್ರೆ ಕನ್ನಡದ ಹೋರಾಟಗಾರರಿಗೆ ಪಟ್ಟಿ ಕಟ್ತಿರಲ್ಲಪ್ಪ. ನಿಮ್ಮ ಚುನಾವಣೆಗೆ 2,000 ಕೋಟಿ 3,000 ಕೋಟಿ ಅಧಿಕೃತವಾಗಿ ಉದ್ಯಮಿಗಳಿಂದ ತೊಗೊಂಡ್ರಲ್ಲ, ನಿಮ್ಮ ಚುನಾವಣೆಯ ವೆಚ್ಚಕ್ಕೋಸ್ಕರ ಹಣ ತೊಗೊಂಡ್ರಲ್ಲ, ಇದು ರೋಲ್ ಕಲ್ ಅಲ್ವಾ? ಇದನ್ನು ರೋಲ್ ಕಲ್ ಅಂತ ಪರಿಗಣಿಸ್ತೀರಾ? ಕರೀರಿ, ಕೇಳ್ರಿ, ಅವ್ರನ್ನ ಪ್ರಶ್ನೆ ಮಾಡಿ. ಕಾಂಗ್ರೆಸ್ನವರಿಗೆ 300,000 4,000 ಕೋಟಿ ಫಂಡು, ಪಾರ್ಟಿ ಫಂಡ್ ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ದು? BJP ಅವ್ರಿಗೆ ಯಾರು ಕೊಟ್ಟಿದ್ದು? JDSನವ್ರಿಗೆ ಯಾರು ಕೊಟ್ಟಿದ್ದು? ಯಾವತ್ತರ ಕೇಳಿದ್ದೀರಾ ನೀವು? 220 360 ವರ್ಷ ಪೂರ್ತಿ, ತಿಂಗಳು ಪೂರ್ತಿ ನನ್ನ ಕನ್ನಡ ನನ್ನ ಭಾಷೆ ನನ್ನ ಸಂಸ್ಕೃತಿ ನಮ್ಮ ಬದುಕು ನಮ್ಮ ನಾಡು ನುಡಿ ಅಂತ ಹೇಳಿ ಬೀದಿ ನಿಂತು ಹೋರಾಟ ಮಾಡುವಂಥ, 100 ಕೇಸ್ ಹಾಕೊಳ್ಳುವಂಥ, ಪೊಲೀಸ್ ಲಾಠಿ ಹೆಡ್ ತಿನ್ನುವಂಥ, ತಿಂಗಳ 30 ದಿವಸ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಲ್ಲುವಂಥ, ಜೈಲು ವಾಸ ಅನುಭವಿಸುವಂಥ ಅಂಥವ್ರು ನೀವು ಪ್ರಶ್ನೆ ಮಾಡ್ತಿರಲ್ರಿ. ನಿಮ್ಗೆ ಯಾವ ನೈತಿಕತೆ ಇದೆ? ಯಾವುದು ನಿಮ್ಮದು? ನೀವ್ಯಾರು ನೀವು? ಅವರೆಲ್ಲ ಭಯೋತ್ಪಾದಕರು. ನನ್ನ ಕಣ್ಣಿಗೆ ನೀವು ಭಯೋತ್ಪಾದಕರ ಥರ ಕಾಣ್ತಾ ಇದ್ದೀರಿ. ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ದಲೇ ಅವ್ರು ಕೊಡೋ ಎಂಜಲ್ ಕಾಸಿಗೆ ಒಬ್ಬ ಹೋರಾಟಗಾರನ ಟೀಕೆ ಮಾಡ್ತಿರಲ್ರಿ. ಟೀಕೆ ಮಾಡ್ತೀರಾ? ಮಾಡ್ರಿ ಟೀಕೆ ಮಾಡೋರನ್ನ. ದೇಶದ ಸಂಪತ್ತು ಲೂಟಿ ಆಗ್ತಾ ಇದೆ, ನಾಡಿನ ಸಂಪತ್ತು ಲೂಟಿ ಆಗ್ತಿದ್ದಾಗ ಇವರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ರು. ಅವತ್ತು ಯಾರೂ ಟೀಕೆ ಮಾಡಲಿಲ್ಲ. ಯಾಕೆಂದರೆ ಯಾರ್ಯಾರಿಗೆ ಏನೇನು ಸಲ್ಲಬೇಕೋ ಸಲ್ತಿತ್ತು. ಇವತ್ತು ಭಾರಿ ದೊಡ್ಡ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಮಾತಾಡ್ತಾರಲ್ಲ, ಅವ್ರ ಹಣೆ ಬಾರ ಬಂಡವಾಳ ಎಲ್ಲ ನಮಗೆ ಗೊತ್ತಿದೆ. ಯಾರ್ಯಾರು ಕೈ ನೆಕ್ತಾ ಇದ್ರು ಅಂತ ಹೇಳಿ ಗೊತ್ತಾಯ್ತಾ? ಟೀಕೆ ಮಾಡ್ತೀರಿ ಕನ್ನಡ ಹೋರಾಟಗಾರರನ್ನ, ಮಾಡ್ರಿ ಟೀಕೆನ.
ಕೇಳ್ರಿ, ಕಾಂಗ್ರೆಸ್ನವ್ರು ಕೇಳ್ರಿ. ನೀವು ಪಾರ್ಟಿ ಫಂಡ್ ಬಂತಲ್ಲ ಅಷ್ಟು ದುಡ್ಡು ಎಲ್ಲಿಂದ ಬಂತು? ಯಾತಕ್ಕೆ ಕೊಟ್ಟರು? ಯಾವನೋ ಇವತ್ತು ಒಂದು 100 ಕೋಟಿ ಕಾಂಗ್ರೆಸ್ ಕೊಡ್ತಾನೆ, 100 ಕೋಟಿ ಬಿ ಜೆ ಪಿ ಕೊಡ್ತಾನೆ ಪಾರ್ಟಿ ಫಂಡ್ ಅಂದರೆ, ಅವನು 1000 ಕೋಟಿ ಲಾಭ ಇದ್ದರೆ 100 ಕೋಟಿ ಕೊಡ್ತಾನೆ. ಇಲ್ಲದೆ ಹೋದರೆ ಅವನಿಗೇನು ಹುಚ್ಚ 100 ಕೋಟಿ ನಿಮಗೆ ಕೊಡೋಕ್ಕೆ? ಅವನು ಹೇಳಿದ ಕೆಲಸ ಮಾಡಿಕೊಡ್ತೀರಾ ನಿಮ್ಮ ಸರ್ಕಾರದ ಅವಧಿಯಲ್ಲಿ? ಅದಕ್ಕೆ ನಿಮ್ಗೆ 100 ಕೋಟಿ 200 ಕೋಟಿ 500 ಕೋಟಿ ಪಾರ್ಟಿ ಫಂಡ್ ಕೊಡ್ತಾನೆ. ಇದು ನಮ್ಮ ಜನಕ್ಕೆ ಅರ್ಥ ಆಗಬೇಕು. ಇದು ಅರ್ಥ ಆಗ್ತಾ ಇಲ್ಲ. ಇವತ್ತು ಯಾರನ್ನೂ ಹೋರಾಟಗಾರರನ್ನ ಪ್ರಾಮಾಣಿಕರನ್ನ ಟೀಕೆ ಮಾಡೋದಲ್ಲ, ಇಂಥವ್ರ ಕೈ ಹಾಕಿದರೆ ಹುಲಿ ಬೋನಿಗೆ ಕೈ ಹಾಕಬೇಕು. ಅದು ಎದೆಗಾರಿಕೆ, ಅದು ಗಂಡಸ್ತನ. ಅದು ಬಿಟ್ಟು ಬನ್ನಿ, ಇವತ್ತು ನನ್ನ ಮೇಲೆ 42 ಕೇಸ್ ಇದೆ. ನಿಮ್ಮ ಶಾಸಕರು 224 ಶಾಸಕರ ಮೇಲೆ ನಾಡು ನುಡಿಗಾಗಿ ಹೋರಾಟ ಮಾಡಿ ಎಷ್ಟು ಕೇಸ್ ಹಾಕಿಸ್ಕೊಂಡಿದ್ದೀರಿ ಅಂತ ಕೇಳ್ರಿ ಪ್ರಶ್ನೆ. ನನ್ನ ಎದುರುಗಡೆ ನಿಂತು ಹೇಳಲಿ ಅವರು. ನಾನಿದ್ದೀನಿ ನಾಡಿಗಾಗಿ, ನುಡಿಗಾಗಿ, ಕನ್ನಡಿಗರ ಮಕ್ಕಳ ಬದುಕಿಗಾಗಿ. ಬೇಡ ರೀ, ಅವತ್ತು ನನ್ನ ಮನೆಯಲ್ಲಿ ನನಗೆ ಕೊಟ್ಟಂಥ, ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮಗಳು ಕೊಟ್ಟಂಥ ಉಡುಗೊರೆಯನ್ನು 59 ಲಕ್ಷಕ್ಕೆ ಹರಾಜು ಹಾಕ್ಬಿಟ್ಟು, ಸಿಟಿಡಲ್ ಹೋಟ್ಲಲ್ಲಿ ಹರಾಜು ಹಾಕಿ ಬಹಿರಂಗವಾಗಿ, ಅದು ಬಂದ 59 ಲಕ್ಷವನ್ನು ಪಾಂಡುಪುರ ತಾಲೂಕಿಂದ ಹಿಡಿದು ಗದಗವರೆಗೂ ಹೋಗಿ ಆ ರೈತರು ಏನು ತೀರ್ಕೊಂಡಿದ್ರಲ್ಲ ಆ ಕುಟುಂಬದ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ 1 ಲಕ್ಷ 59 ಲಕ್ಷ ಕೊಟ್ಟನಲ್ಲ. ಈ ರಾಜ್ಯದ ಒಬ್ಬ ರಾಜಕಾರಣಿ ಯಾವನಾದರೂ ಅವನ ಮನೆ ಬಂದಂಥ ಉಡುಗೊರೆ ಮಾರಿ ಯಾವನಾರ ರೈತರ ಮಕ್ಕಳಿಗೆ 10 ರೂಪಾಯಿ ಕೊಟ್ಟನ ಕೇಳ್ರಿ ನೋಡೋಣ. ಭಾಷಣ ಬೀಗಿತಾರೆ ಬೀದಿ ಬೀದಿಯಲ್ಲಿ. ಆ ದುಡ್ಡು ಇವತ್ತಿದ್ರೆ ಎಷ್ಟಾಗಿರ್ತಿತ್ತು? ಅವತ್ತು 59 ಲಕ್ಷ. ನಾನು ಏನಾದರೂ ಯಾವುದರ ಭೂಮಿ ಮೇಲೆ ಹಾಕಿದರೆ ಇವತ್ತೊಂದು 10 ಕೋಟಿ ರೂಪಾಯಿ ಆಸ್ತಿ ಆಗಿರೋದ್ರಿ. ಇದಲ್ವಾ? ಯಾರೋ ಪುಣ್ಯಾತ್ಮರು ಪತ್ರ ಬರೀತಾರೆ, ನಮ್ಮ ಚಿತ್ರದುರ್ಗದ ಶ್ರೀಗಳು ಪತ್ರ ಬರೀತಾರೆ. ನಾರಾಯಣಗೌಡ್ರೆ ಅವತ್ತು ಕೃಷ್ಣರಾಜ ಸಾಗರ ಕಟ್ಟುವಾಗ ಅವ್ರ ಮನೆಯಲ್ಲಿ ಇದ್ದ ಬಂಗಾರ ಬೆಳ್ಳಿ ತಗೊಂಡೋಗಿ ದಿವಾನರಿಗೆ ಮಾರಿ ಅವತ್ತು ಕೃಷ್ಣರಾಜ ಸಾಗರ ಕಟ್ತಾರ್ರಿ. ನಾನು ಮೊನ್ನೆ ನೋಡಿದೆ ನಿಮ್ಮ ಪತ್ರಿಕೆಯಲ್ಲಿ ಬಂದ ವರದಿ, ನಿಮ್ಮ ಮನೆಗೆ ಬಂದಿದ್ದಂಥ ಉಡುಗೊರೆಗಳನ್ನು ಮಾರಿ 59 ಲಕ್ಷ ತಗೊಂಡೋಗಿ ಆ ರೈತರ ಮಕ್ಕಳಿಗೆ ಕೊಟ್ರಲ್ಲ, ಸಾರ್ಥಕವಾಯಿತು ಅಂತೇಳಿ. ನಿಮ್ಮ ಮುಂದೆ ಆ ಒಬ್ಬ ಶ್ರೀ ಹೇಳಿದ ಮಾತು ನನ್ನ 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 ಮನಸ್ಸಿನ ಎಷ್ಟೋ ನೋವುಗಳನ್ನು ಕಡಿಮೆ ಮಾಡಿದೆ. ಹಾಗಾಗಿ ಒಬ್ಬ ಸಾಧಕ ಇವತ್ತಿನ ಥರ ಯಾರೋ ಇದ್ದಕ್ಕಿದ್ದಂಗೆ ಉದ್ಭವಿಸ್ತಾನಲ್ಲ, ಅವನಲ್ಲ ಸಾಧಕ. ತನ್ನ ಜೀವನದ ಉದ್ದಗಲಕ್ಕೂ ಬೇರೆ ಏನೂ ದಾರಿ ತಪ್ಪದೆ, ಕೆಟ್ಟ ದಾರಿ ಹಿಡಿದೆ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನಾಡು, ನನ್ನ ನೆಲ, ನನ್ನ ಜಲ ಅಂಥೇಳಿ 30-35 ವರ್ಷ ಬೀದಿಯಲ್ಲಿ ನಿಂತನಲ್ರಿ. ಆ ಬೀದಿಲಿ ನಿಂತಂಥ ಹೋರಾಟಗಾರನಿಗೆ ಕೊಡಬೇಕಾದ, ಕನ್ನಡಿಗರು ಕೊಡಬೇಕಾದ ಉಡುಗೊರೆ ಅಂಥದ್ದು ಕನಿಷ್ಠ ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ಇನ್ನೊಂದಷ್ಟು ನಮಗೆ ಶಕ್ತಿ ಪುಷ್ಟಿ ಬರುತ್ತೆ. ಬರೀ ಕುಗ್ಗಿಸುವ ಕೆಲಸ ಮಾಡ್ತೀರಿ. ನಾನು ನೊಂದು 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 ಕೇಳಿ ಕೇಳಿ ಸಾಕಾಗಿದೆ. ಆದರೂ ಸಹ ಜಗ್ಗಿಲ್ಲ, ಕುಗ್ಗಿಲ್ಲ. ನನಗೆ 16 ಸಲ ಜೈಲಿಗೆ ತೊಗೊಂಡ್ರು, 100 ಕೇಸ್ ಹಾಕಿರುವೆ. ಇವತ್ತಿಗೂ ನಾರಾಯಣಗೌಡರು ತನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ನನ್ನ ನಾಡಿಗಾಗಿ ನುಡಿಗಾಗಿ ಹೋರಾಡಿ ಸಾಯ್ತೀನಿ ಹೊರತು ಯಾವನಿಗೂ ಹಂಜಿ ಎದ್ರಿ ಯಾವತ್ತೂ ಶರಣಾಗಲ್ಲ ಯಾರಿಗೂ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಭಗವಂತ ಯಾವುದೋ ಕಾಯಿಲೆ ಕಸಾಯಿ ಕೊಟ್ಟು ನಾನು ಸಾಯಿಸ್ಬೇಡ, ಹೋರಾಟದ ಹಾದಿಯಲ್ಲಿ ನನಗೆ ಒಂದಿಷ್ಟು ವೀರಮರಣ ಕೊಟ್ಬಿಡು ಒಂದು ದಿವಸ ಅಂತ ಹೇಳಿ. ಅದು ನಾನು ಬೇಡೋದು. ನಾನು ದೇವ್ರ ಹತ್ರ ಆಸ್ತಿ ಅಂತಸ್ಕೊಡು ಅಂತ ಬೇಡಲ್ಲ, ನಾನು ಬೇಡೋದು ಇದು. ಹಾಗಾಗಿ ಯಾರು ನಾರಾಯಣಗೌಡ್ರನ್ನ ಲಘುವಾಗಿ ತೊಗೋಬೇಡಿ, ಕನ್ನಡ ಹೋರಾಟಗಾರನ ಲಘು ತೊಗೋಬೇಡಿ. ಮಾ ರಾಮಮೂರ್ತಿ ಬಹುತೇಕ ಇವತ್ತಿನವ್ರಿಗೆ ಗೊತ್ತಿದೆಯಲ್ಲೋ, ಮಾ ರಾಮಮೂರ್ತಿ ಇವತ್ತೇನು ಕನ್ನಡದ ಬಾವುಟವನ್ನು ಕೊಟ್ಟಂಥ ಮಾ ರಾಮಮೂರ್ತಿ ಮಾತೃಭಾಷೆ ತೆಲುಗು, ಆದ್ರೂ ಕನ್ನಡಕ್ಕೆ ಜೀವ ಕೊಟ್ಟಂಥವ್ರು. ಅವ್ರ ಕುಟುಂಬ ಎಲ್ಲಿ ನಿಂತಿದೆ ಅಂತ ಗೊತ್ತಿದೆಯಾ ನಿಮಗೆ? ಅನಾಕ್ರು ಕುಟುಂಬ ಏನಾಯಿತು ಅಂತ ಗೊತ್ತಿದೆಯಾ? ಮು ಗೋವಿಂದರಾಜ್ ಕುಟುಂಬ ಏನಾಯಿತು ಅಂತ ಗೊತ್ತಿದೆಯಾ? ಕೇಸರಿ ಗೋಪಿನಾಥ್ ಕುಟುಂಬ ಏನಾಯಿತು ಅಂತ ಗೊತ್ತಿದೆಯಾ? ಬೀದಿಯಲ್ಲಿ ಕನ್ನಡ 100% ಜಾರಿಗೆ ಬರೋವರೆಗೂ ಮಾತಾಡಲ್ಲ ಅಂತ 16 ವರ್ಷ ಮಾತಾಡದಲ್ಲಿ ಬೀದಿ ಎಣವಾಗಿ ಸತ್ತಲ್ಲ ಆ ಸಂಜೀವಪ್ಪ ಇತಿಹಾಸ ಗೊತ್ತಿದೆಯೇನ್ರಿ ನಿಮಗೆ? ಗೊತ್ತಿದೆಯಾ? ಅಂಥ ಪುಣ್ಯಾತ್ಮರ ಕುಟುಂಬ ಸ್ವರ್ಗ ಹೋಗ್ತಾ ಇದೆ. ಯಾರಾದರೂ ಯಾವ್ದಾದ್ರು ಸರ್ಕಾರ
ಯಾವುದಾದ್ರೂ ವ್ಯಕ್ತಿ 1,000 ಕೋಟಿ 500 ಕೋಟಿ ತೋರಿಸ್ಕೊಳ್ಳುವಂಥ ವ್ಯಕ್ತಿಗಳು ಆ ಕುಟುಂಬಕ್ಕೆ 1 ಲಕ್ಷ 2 ಲಕ್ಷ ಹಣ ಕೊಟ್ಟಿದ್ದ ಇತಿಹಾಸ ಇದೆಯೇನ್ರಿ? ಹಾಗೆಯೇ ಪ್ರತಿಯೊಬ್ಬ ಹೋರಾಟಗಾರನ ಕುಟುಂಬ ಸೊರಗಬಾರ್ದು, ಕೊರಗಬಾರ್ದು. ಆ ಬದುಕು ಚೆನ್ನಾಗಿದ್ದರೆ ಆ ಹೋರಾಟಗಾರ ಇನ್ನೊಂದಷ್ಟು ಗಟ್ಟಿಯಾಗಿ ನಿಂತ್ಕೋತಾನೆ. ಭಾಷೆ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೋರಾಟವೇ ಬದುಕಲ್ಲ, ಬದುಕಿನ ಜೊತೆಯಲ್ಲಿ ಹೋರಾಟ. ಯಾವನಿಗೆ ಬದುಕಿನ ಜೊತೆಯಲ್ಲಿ ಹೋರಾಟ ಇರುತ್ತೋ ಅವನು ದಾರಿ ತಪ್ಪಲ್ಲ. ಹೋರಾಟವೇ ಬದುಕು ಅಂತ ಅನ್ನೋನು ಬೇಗ ದಾರಿ ತಪ್ತಾನೆ. ಹಾಗಾಗಿ ಕನ್ನಡದ ವಿಚಾರದಲ್ಲಿ ನನ್ನ ಯಾರೂ ದಾರಿ ತಪ್ಸೋಕ್ಕೂ ಆಗಲ್ಲ. ನಾರಾಯಣಗೌಡರು ಯಾವತ್ತೂ ದಾರಿ ತಪ್ಪಿಸಲ್ಲ, ತಪ್ಪೋದಿಲ್ಲ. ತಪ್ಪಿದ ದಿವಸ ನಾರಾಯಣಗೌಡರು ಜೀವಂತವಾಗಿರೋದಿಲ್ಲ. ಇಷ್ಟು ಹೋರಾಟವನ್ನು ನಿರಂತರವಾಗಿ ಮಾಡ್ತಿರುವಂಥವ್ರಿಗೆ ಪಾಸ್ಪೋರ್ಟ್ ಅರ್ಜಿ ಹಾಕ್ತೀರಿ, ಎಷ್ಟು ಸರಿ ಹಾಕಿದ್ದೀರಿ? ಸಿಗ್ತಾ ನಿಮಗೆ ಪಾಸ್ಪೋರ್ಟ್? 3 ಬಾರಿ ನಾನು ಪಾಸ್ಪೋರ್ಟಿಗೆ ಅರ್ಜಿ ಹಾಕ್ತೆ. ನಾನೇನು ಕೊಲೆಗೆ ಮಾಡಲಿಲ್ಲ, ಸುಲಿಗೆ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ, ನೀನು ಮಾಡಲಿಲ್ಲ. ನಾನು ಮಾಡಿದ್ದು ಈ ನಾಡಿನ ಹೋರಾಟಕ್ಕೋಸ್ಕರ. ಇವತ್ತು ಶಂಕರ್ ಬಿದ್ರಿ ಅಂತ ಹೇಳಿ ಒಬ್ಬರು ಪೊಲೀಸ್ ಕಮಿಷನರ್ ಇದ್ದರು. ನೋಡಿ ಎಂಥ ದುರಂತ! ನಮ್ಮವರೇ ಆದಂಥ, ಕನ್ನಡಿಗರೇ ಆದಂಥ, ನಮ್ಮವರೇ ಆದಂಥ ಕಮಿಷನರ್, ಕನ್ನಡಿಗರು ಕಮಿಷನರ್ ಆಗಬೇಕು, ಬೇರೆ ಭಾಷಿಕರು ಇಲ್ಲಿ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬಾರ್ದು ಅಂತ ಹೇಳಿ MD ಸಿಂಗು ಕಮಿಷನರ್ ಆಗಿದ್ದಾಗ ಬೆಂಗಳೂರಲ್ಲಿ ಒಂದು ಆದೇಶ ಹೊರಡಿಸ್ತಾರೆ. ಏನು MD ಸಿಂಗ್? ಇವೆಲ್ಲ ತಿಳ್ಕೊಳ್ಳಿ, ಗೊತ್ತಿಲ್ಲ ಬಹುತೇಕರಿಗೆ. ಯಾವ್ಯಾವ ಭಾಷೆ ಮಾತಾಡುವಂಥ ಜನ ಬೆಂಗಳೂರಲ್ಲಿ ಯಾವ್ಯಾವ ಪ್ರದೇಶದಲ್ಲಿದ್ದಾರೆ, ಆ ಪ್ರದೇಶದಲ್ಲಿರುವಂಥ ಪೊಲೀಸ್ನವರು ಆ ಭಾಷೆ ಕಲಿತು ಆ ಭಾಷೆ ಜನರ ಜೊತೆಯಲ್ಲಿ ಬೆರೆತು ಕೆಲಸ ಮಾಡಬೇಕು ಅಂತ ಆದೇಶ ಮಾಡ್ತಾರೆ. ಅವತ್ತು ಯಾರೂ ಕೇಳಲಿಲ್ಲ. ಕೇಳಿದ್ದು ನಾರಾಯಣಗೌಡರು. ಅವರ ಕಚೇರಿಗೆ ನುಗ್ಗಿ ಟೇಬಲ್ ಮೇಲಿದೆ ಗ್ಲಾಸನ್ನು ಕುಟ್ಟಿ ಈ ಆದೇಶ ವಾಪಸ್ ತಗೊಳ್ಳಿ, ಕರ್ನಾಟಕದ ಭಾಷೆ ಕನ್ನಡ, ಇಲ್ಲಿ ಆಡಳಿತ ಭಾಷೆ ಕನ್ನಡ, ಇಲ್ಲಿ ಬಂದವರು ಕನ್ನಡ ಕಲಿಬೇಕು ಹೊರತು ನಮ್ಮ ಪೊಲೀಸ್ನವರಿಗೆ ತಮಿಳು ಕಲೀರಿ, ತೆಲುಗು ಕಲೀರಿ, ಉರ್ದು ಕಲೀರಿ ಅಂತ ಹೇಳೋ ಮಟ್ಟಕ್ಕೆ ನೀನು ಆದೇಶ ಮಾಡಿದ್ರೆ ಇದನ್ನು ಸಹಿಸ್ಕೊಳ್ಳೋದಿಲ್ಲ, ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಹೇಳುವಾಗ ಅವನು ಹೇಳ್ತಾನೆ, ಆ ಕಮಿಷನ್ ಅವತ್ತು, ಐ ಡೋಂಟ್ ಲೈಕ್ ಕನ್ನಡ, ಗೆಟ್ ಔಟ್. ಇಡೀ ಮುಷ್ಟಿ ಮಾಡಿ ಟೇಬಲ್ ಮೇಲಿದ್ದ ಗ್ಲಾಸನ್ನು ಹೊಡೆದು, ಅವತ್ತು ಮಲ್ಲಿಕಾರ್ಜುನ್ ಖರ್ಗೆರು ಹೋಮ್ ಮಿನಿಸ್ಟ್ರು, ನನ್ನ 2 ಕೈಯನ್ನು ಕಟ್ಟಿ ಫೋಟೋ ವಿಡಿಯೋ ಮಾಡಿ ನನ್ನ ಜೈಲಿಗೆ ಕಳಿಸ್ತಾರೆ. ಅದಾದ ಮೇಲೆ 2-3 ಜನ ಕನ್ನಡಿಗರು ಪೊಲೀಸ್ ಕಮಿಷನರ್ ಆದರು ಬೆಂಗಳೂರಿನಲ್ಲಿ. ಶಂಕರ್ ಬಿದ್ರಿಯವರು ಆದರು. ನನ್ನ ಪಾಸ್ಪೋರ್ಟ್ ಹೋದಾಗ ಶಂಕರ್ ಬಿದ್ರಿ ಬರೆದ್ರು, ಎಲ್ಲಿಗೆ? ಪಾಸ್ಪೋರ್ಟ್ ಆಫೀಸಿಗೆ, ಇವ್ರ ಮೇಲೆ ಇಷ್ಟು ಕೇಸ್ ಇದ್ದಾವೆ, ಪಾಸ್ಪೋರ್ಟ್ ಕೊಡಬೇಡಿ ಅಂತ. ಅವತ್ತಿಂದ ಇವತ್ತವರೆಗೂ 3-4 ಜನ. ಈಗಿನ ದಯಾನಂದ್ ಕೇಳಿ, ದಯಾನಂದ್ ಅವರೇ, ಕನ್ನಡಿಗನೇ ಪೊಲೀಸ್ ಕಮಿಷನರ್ ಆಗಬೇಕು ಅಂತ ಹೋರಾಟ ಮಾಡಿ ಜೈಲಿಗೆ ಹೋದನು ನಾನು. ನಾನು 16 ದಿವಸ ಜೈಲಿಗೆ ಕಳಿಸಿ 16 ಕೇಸ್ ಹಾಕಿರಲ್ರಿ. ಯಾವುದ್ರಿ ನಿಮ್ಮದು ಕನ್ನಡತನ? ಯಾವುದು ಕಾಳಜಿ, ಕನ್ನಡದ ಕಾಳಜಿ? ಈ ನೆಲದ ಮಕ್ಕಳು ಉನ್ನತವಾದ ಅಧಿಕಾರ ಅನುಭವಿಸ್ಬೇಕು, ಉನ್ನತವಾದ ಅಧಿಕಾರದಲ್ಲಿರಬೇಕು, ಆಗ ಈ ನೆಲ, ಭಾಷೆ, ಸಂಸ್ಕೃತಿ, ಕನ್ನಡಿಗರ ಬದುಕು ಉಳಿಯುತ್ತೆ ಅಂತ ಹೇಳಿ ಹಗಲು ರಾತ್ರಿ ಜಪ ಮಾಡೋರು ನಾವು. ಇಲ್ಲದ ಸಲ್ಲದ ಹೇಳಿ 16 ದಿವಸ ಜೈಲಿಗೆ ಕಳಿಸಿರಲ್ರಿ. ಅದೇ ಶಂಕರ್ ಬಿದ್ರಿ ಒಂದು ದಿವಸ ಅರಮನೆ ಮೈದಾನದಲ್ಲಿ ಜಾಫರ್ ಶರೀಫ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಅವತ್ತು ಇಡೀ ಸಭಾಂಗಣ ತುಂಬಿತ್ತು, ಒಂದು ಚೇರ್ ಇರಲಿಲ್ಲ. ಆ ಶಂಕರ್ ಬಿದ್ರಿ ಅಲ್ಲಿ ಬಂದರೂ ಯಾರೂ ಸಹ ಒಂದು ಚೇರ್ ಬಿಟ್ಕೊಡ್ಲಿಲ್ಲ. ಅವತ್ತು ನಾನು ಕೂತಿದ್ದ ಚೇರ್ ಬಿಟ್ಕೊಟ್ಟು, ಕೂತ್ಕೊಳ್ಳಿ ಶಂಕರ್ ಬಿದ್ರಿ ಅವರೇ ಅಂತ ಕೂರಿಸ್ದೆ. ಅವತ್ತಿನ ದಿವಸ ಅದನ್ನು ನಾನು ಆ ಕ್ಷಣಕ್ಕೆ ಮರ್ತು ಹೋಗಿದ್ದೆ. ಯಾಕೆಂದರೆ ಒಬ್ಬ ಕನ್ನಡಿಗ, ಒಬ್ಬ ಪೊಲೀಸ್ ಕಮಿಷನರ್ ಆಗಿದ್ದಂತು. ನಾಳೆ ದಯಾನಂದ್ ಅವ್ರಿಗೂ ಈ ಪರಿಸ್ಥಿತಿ ಒಂದು ದಿವಸ ಬರ್ಬೋದು. ಯಾರು ಕನ್ನಡದ ಹೋರಾಟಗಾರನ್ನ, ಕನ್ನಡವನ್ನು ಅದನ್ನು ಧಿಕ್ಕರಿಸಿ ವಿರೋಧಿಸಿ ಭಾರಿ ದೊಡ್ಡ ಇವರು ಅಂತ ಹೇಳಿ ಸಾಧಕರು ಅಂತ ನಡ್ಕೋತಿರಲ್ಲ, ಒಂದು ದಿವಸ ಅದಕ್ಕೆ ಉತ್ತರ ಸಿಗತ್ತೆ ರೀ. ಉತ್ತರ ಸಿಗುತ್ತೆ, ಸಿಗುತ್ತೆ. ಹಾಗಾಗಿ ಆ ಹೋರಾಟದಿಂದ ಕನ್ನಡದವರು ಅಧಿಕಾರಕ್ಕೆ ಬಂದರು. ಇವತ್ತವರೆಗೂ ನನಗೆ ಪಾಸ್ಪೋರ್ಟ್ ಕೊಡಲಿಲ್ಲ. ಪ್ರಪಂಚದ ಎಲ್ಲ ಅನೇಕ ದೇಶಗಳಲ್ಲಿ
ಕನ್ನಡದ ಪ್ರೀತಿ ಮಾಡೋ, ಅಭಿಮಾನ ಮಾಡೋ, ಅಭಿನಂದಿಸೋರು ಸಂಘ ಸಂಸ್ಥೆಗಳು ಸುಮಾರಿದ್ದಾವೆ. ಬನ್ನಿ ನಾರಾಯಣಗೌಡ್ರೆ, ಬನ್ನಿ, ನಿಮ್ಮ ಎಲ್ಲ ಖರ್ಚು ವೆಚ್ಚಗಳು ನಾವು ನೋಡ್ಕೋತೀವಿ, ಒಂದು ಸಲ ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂಥೇಳಿ. ಇವತ್ತವರೆಗೂ ಸುಮಾರು ಸಲ ಪಾಸ್ಪೋರ್ಟ್ಗೆ ಹೋದರೆ ನನ್ನ ಪಾಸ್ಪೋರ್ಟ್ ಕೊಡಲಿಲ್ಲ. ಅಲ್ಲಿ ನಾನು ಪಾಸ್ಪೋರ್ಟಿಗೆ ಹೋದಾಗೆಲ್ಲ ಒಂದು ಲೀಸ್ಟ್ ಬರುತ್ತೆ, ನಾರಾಯಣಗೌಡ್ರ ಮೇಲೆ ಇಷ್ಟು ಕೇಸ್ ಇದೆ ಅಂತ. ಏನು ಮಾಡಬೇಕು? ಹಾಗಾಗಿ ಒಬ್ಬ ಸಾಧಕನ ಹಿಂದೆ ತುಂಬ ವಿಚಾರಗಳಿರ್ತವೆ. ಸುಮ್ಮನೆ ಸಾಧಕ ಅಂತ ಯಾರೂ ಅನಿಸ್ಕೊಳ್ಳೋಕ್ಕಾಗಲ್ಲ. ನಾನು ಅಂದ್ಕೊಂಡಿದ್ದೀನಿ, ನಿಂದನೆಯಲ್ಲಿ ಮಿಂದು ಚಂದವಾಯಿತು ಬದುಕು, ನಿಂದನೆಯಲ್ಲಿ ಮಿಂದು ಚಂದವಾಗಿತ್ತು ಬದುಕು, ಬೆಂದ ಮಡಿಕೆಯ ಹಾಗೆ. ಮುಂದೆ ಹೊಗಳಿದರೇನು, ಹಿಂದೆ ತೆಗಳಿದರೇನು, ಎಲ್ಲವೂ ಉಂಡು ಸಂತೋಷದಿಂದಿರು ಅನ್ನುವ ಕವಿವಾಣಿಯಂತೆ ಇವತ್ತು ನಾನು ಕನ್ನಡದ ವಿಚಾರದಲ್ಲಿ ಬದುಕ್ತಾ ಇದ್ದೀನಿ. ಮುಂದೂ ಹಾಗೆ ಬದುಕ್ತೀನಿ, ಮುಂದೂ ಹಾಗೆ ಬದುಕ್ತೀನಿ. ಹೇಳ್ತಾರಲ್ಲ, ಹೊರಗಡೆಯವರಿಂದ ಬಂದವರು ನಮ್ಮ ಮೇಲೆ ಟೀಕೆ ಟಿಪ್ಪಣಿ ಮಾಡುವ ಶಕ್ತಿ ತಾಕೋತಿಲ್ಲ. ಯಾರಾದರೂ ಟೀಕೆ ಮಾಡ್ತಾರೆ ಅಂದರೆ ನಮ್ಮವರೇ. ಯಾರು? ಮೀರ್ ಸಾಧಕರು. ಚೆನ್ನಮ್ಮನ ಅವತ್ತು ಬ್ರಿಟಿಷ್ನವ್ರಿಗೆ ಇಟ್ಕೊಟ್ರಲ್ಲ, ರಾಯಣ್ಣನ ಇಟ್ಕೊಟ್ರಲ್ಲ ಮೀರ್ ಸಾಧಕರು, ಮಲ್ಲಪ್ಪ ಶೆಟ್ಟಿಗಳು, ಅವರ ಸಂತತಿ ಇನ್ನೂ ಇಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ನಮ್ಮನ್ನು ಟೀಕೆ ಮಾಡ್ಬೋದಷ್ಟೇ, ಇರಲಿ. ನನ್ನ ಕಚೇರಿಯ ಬಾಗಿಲಲ್ಲಿ ಒಂದು ಸ್ಲೋಗನ್ ಹಾಕಿದ್ದೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿ. ನಾನು ಓದುವಾಗ 6ನೇ ಕ್ಲಾಸೋ 7ನೇ ಕ್ಲಾಸಲ್ಲಿ ಒಂದು ಪದ್ಯ ಇತ್ತು, ನರಸಿಂಹಸ್ವಾಮಿಯವರ ಪದ್ಯ. ನಿಂತರೆ ಹೇಳುವರು ನೀನೇಕೆ ನಿಂತೆ, ಕುಂತರೆ ಗುನುಗುವರು ಇವನಿಗಿಲ್ಲ ಚಿಂತೆ, ಎದ್ದು ಓಡಿದರೆ ಬೆನ್ನ ಹಿಂದೆಯೇ ಟೀಕೆ, ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಅಂದಾರೋ, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲಂದಾರೋ, ಮಳೆ ಬಂತು ಬಿಡದ ಶನಿ ಇವರ ಟೀಕೆ, ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಹಾಗಾಗಿ ಈ ಪದ್ಯಗಳು ನನಗೆ ಆಗಾಗ ಇಂಥ ಟೀಕೆ ಟಿಪ್ಪಣಿಗಳು ಬಂದಾಗ ನನಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತವೆ. ನರಸಿಂಹಸ್ವಾಮಿಯವರ ಪದ್ಯ ನಾನು ಯಾವಾಗಲೂ ನೆನೆಸ್ಕೋತಾ ಇರ್ತೀನಿ. ಹಾಗಾಗಿ ನಿಮ್ಮ ಟೀಕೆ ಟಿಪ್ಪಣಿಗಳಿಗೆ ನಾರಾಯಣಗೌಡರು ಜಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗ ನನಗೆ ಅನ್ನದ ಮಹತ್ವ ನಿಮ್ಮ ಜೀವನದಲ್ಲಿ, ನೀವು ಚಿಕ್ಕವರಿದ್ದಾಗ ಅದಕ್ಕೆ ಪಟ್ಟಂಥ ಕಷ್ಟ ಇರ್ಬೋದು, ಹೊರಗಡೆ ಎಲ್ಲೋ ಹೋಗ್ತೀರಿ ಅಲ್ಲಿ ಹೋರಾಟ ಮಾಡುವಂಥದ್ದು, ಇಲ್ಲಿ ಬೆಂಗಳೂರಿಗೆ ಬಂದಾಗಲೂ ಕೂಡ ನೀವೇ ಹೇಳ್ತಿದ್ದಾಗೆ ಬಿಸಿ ನೀರಿಗೆ ಉಪ್ಪು ಮತ್ತು ಖಾರ ಹಾಕ್ಕೊಂಡು ತಿನ್ನುವಂಥ ಪರಿಸ್ಥಿತಿ, ಜೈಲಿನಲ್ಲಿದ್ದಾಗ 2 ಇಡ್ಲಿಗೋಸ್ಕರ 1 ಸೇಬು ಹಣ್ಣಿಗೋಸ್ಕರ ಮಾಡುವಂಥ ಹೋರಾಟ, ಜೊತೆಗೆ ದೆಹಲಿಯ ಕನ್ನಡ ಭವನದಲ್ಲಿ ಕೂಡ ಒಂದು ಘಟನೆ ಆಗುತ್ತೆ. ಆ ಘಟನೆಯನ್ನು ಅದಕ್ಕೆ ನೀವು ಅವತ್ತು ಅಷ್ಟು ಆಕ್ರೋಶಗೊಂಡಿದ್ರಿ ಅನ್ಸುತ್ತೆ. ಹೌದು, ಯಾಕೆಂದರೆ ಒಂದು ಅನ್ನದ ಹಗಳು ಅದರ ಬೆಲೆ ಯಾವನಿಗೆ ಗೊತ್ತಿರುತ್ತೆ, ಇನ್ನೊಬ್ಬರ ಹಸುವು ಅವನಿಗೆ ಅರ್ಥ ಆಗತ್ತೆ.